ಹಲೋ ಫ್ರೆಂಡ್ಸ್, ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುತ್ತಿರುವ ಮಾರ್ಚ್ 17ರ ಕನ್ನಡದಲ್ಲಿ ದಿ ಹಿಂದ್ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಮೊದಲ ಆರ್ಟಿಕಲ್, ಡಿಫೆನ್ಸ್ ಅಕ್ವಿಸಿಷನ್ ಪ್ರಪೋಸಲ್ಸ್ ವ್ಯಾಲ್ಯೂಡ್ ಅಟ್ 70,500 crores ಕ್ಲಿಯರ್ಡ್ ಅನ್ನುವಂಥದ್ದು. ಸಾಮಾನ್ಯ ಅಧ್ಯಯನ ಪತ್ರಿಕೆ 2 ಮತ್ತು 3ರ ಅಡಿಯಲ್ಲಿ ಗೌರ್ಮೆಂಟ್ ಪಾಲಿಸೀಸ್ ಡಿಫೆನ್ಸ್ ಟೆಕ್ನಾಲಜಿ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಯಾಕೆ ಸದ್ಯಕ್ಕೆ ಇದು ಸುದ್ದಿಯಲ್ಲಿದೆ ಅಂತ ಅಂದರೆ, ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಅನ್ನುವಂಥದ್ದು ಅಕ್ಸೆಪ್ಟೆನ್ಸ್ ಆಫ್ ನೆಸೆಸಿಟಿ AON ಅಂತ ಹೇಳಿ ಅಕ್ಸೆಪ್ಟೆನ್ಸ್ ಆಫ್ ನೆಸೆಸಿಟಿಯನ್ನು ಈಗ ಅಕಾರ್ಡ್ ಮಾಡಿದೆ ಫಾರ್ ಕ್ಯಾಪಿಟಲ್ ಅಕ್ವಿಸಿಷನ್ ಪ್ರಪೋಸಲ್ಸ್ಗಳಿಗಾಗಿ. ಎಷ್ಟರ ಮಟ್ಟಿಗೆ ಅಂದರೆ 70,500 ಕೋಟಿ ರೂಪಾಯಿಗಳಷ್ಟು ವರ್ತಿನ ಕ್ಯಾಪಿಟಲ್ ಅಕ್ವಿಸಿಷನ್ ಪ್ರಪೋಸಲ್ಸ್ಗಳಿಗೆ ಈಗ ಅಕ್ಸೆಪ್ಟೆನ್ಸ್ ಆಫ್ ನೆಸೆಸಿಟಿಯನ್ನು ಅಕಾರ್ಡ್ ಮಾಡಿದೆ ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಅನ್ನುವಂಥದ್ದು. ಆರ್ಮ್ಡ್ ಫೋರ್ಸಸ್ ಮತ್ತು ಇಂಡಿಯನ್ ಕೋಸ್ಟ್ ಗಾರ್ಡ್ಗಳಿಗಾಗಿ ಅಂಡರ್ ಬೈ ಇಂಡಿಯನ್ IDDM ಅಂದರೆ ಇಂಡಿಜಿನಸ್ಲಿ ಡಿಸೈನ್ ಡೆವಲಪ್ಡ್ ಮ್ಯಾನುಫ್ಯಾಕ್ಚರ್ಡ್, ಭಾರತದಲ್ಲಿ ಡಿಸೈನ್ ಡೆವಲಪ್ ಮತ್ತು ಮ್ಯಾನುಫ್ಯಾಕ್ಚರ್ ಆಗ್ತಾ ಇರ್ತಕ್ಕಂಥ ಪ್ರಾಡಕ್ಟ್ಸ್ಗಳನ್ನು ಬೈ ಮಾಡುವಂಥ ಈ ಒಂದು ಯೋಜನೆಯ ಅಡಿಯಲ್ಲಿ 70,500 ಕೋಟಿ ರೂಪಾಯಿಗಳಷ್ಟು ವರ್ತಿನಷ್ಟು ಆರ್ಮ್ಡ್ ಫೋರ್ಸಸ್ ಮತ್ತು ಇಂಡಿಯನ್ ಕೋಸ್ಟ್ ಗಾರ್ಡಿಗಾಗಿ ಕ್ಯಾಪಿಟಲ್ ಅಕ್ವಿಸಿಷನ್ ಪ್ರಪೋಸಲ್ಸ್ಗಳಿಗಾಗಿ ಅಕ್ಸೆಪ್ಟೆನ್ಸ್ ಆಫ್ ನೆಸೆಸಿಟಿಯನ್ನು ಈಗ ಅಕಾರ್ಡ್ ಮಾಡಿದೆ ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಅನ್ನುವಂಥದ್ದು. ಇದರ ಕುರಿತಂತೆ ಒಂದಷ್ಟು ಹೈಲೈಟ್ಸ್ಗಳನ್ನು ತಿಳ್ಕೊಳ್ಳೋಣ ಈ ಪ್ರಪೋಸಲ್ಸ್ಗೆ ಸಂಬಂಧಿಸಿದಂತೆ. ಭಾರತದ ನೇವಿಗೆ ಸಂಬಂಧಿಸಿದಂತೆ ನೋಡಿದಾಗ ಔಟ್ ಆಫ್ ದಿ ಟೋಟಲ್ ಪ್ರಪೋಸಲ್ಸ್ ಇಂಡಿಯನ್ ನೇವಿ ಪ್ರಪೋಸಲ್ಸ್ ಅನ್ನುವಂಥದ್ದು 56,000 ಕೋಟಿ ರೂಪಾಯಿಗಳ ವರ್ತ್ನಷ್ಟು ಇರ್ತಕ್ಕಂಥದ್ದು. ಇದು ಲಾರ್ಜ್ಲಿ ಯಾವುದೆಲ್ಲವನ್ನು ಒಳಗೊಂಡಿದೆ ಅಂದರೆ ಇಂಡಿಜಿನಸ್ ಬ್ರಹ್ಮೋಸ್ ಕ್ರೂಸ್ ಮಿಸೈಲ್ಸ್ಗಳನ್ನು, ಶಕ್ತಿ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ಸ್ ಮತ್ತು ಯುಟಿಲಿಟಿ ಹೆಲಿಕಾಪ್ಟರ್ಸ್, ಮ್ಯಾರಿಟೈಮ್ ಅಮಾಂಗ್ ಅದರ್ಸ್ ಇವೆಲ್ಲವನ್ನು ನಾವು ಕಾಣಬಹುದು. ಇನ್ನು ಏರ್ಫೋರ್ಸ್ಗೆ ನೋಡಿದಂಥ ಸಂದರ್ಭದಲ್ಲಿ ಲಾಂಗ್ ರೇಂಜ್ ಸ್ಟ್ಯಾಂಡ್ ಆಫ್ ವೆಪನ್ ಅನ್ನು ಫಾರ್ ಇಂಡಿಯನ್ ಏರ್ಫೋರ್ಸ್ಗೆ ತಗೊಳ್ಳೋದಕ್ಕೆ ಅಂತ ಹೇಳಿ ಒಂದು ಒಪ್ಪಿಗೆ ಈಗ ಸಿಕ್ಕಿರ್ತಕ್ಕಂಥದ್ದು. ಹಾಗೆಯೇ Su-30 ಸುಖೋಯ್ 30 MKI ಏರ್ಕ್ರಾಫ್ಟ್ ಏನಿದೆ ಇದರೊಟ್ಟಿಗೆ ಇವುಗಳನ್ನು ಇಂಟಿಗ್ರೇಟ್ ಮಾಡುವಂಥ ಒಂದು ಪ್ಲಾನ್ ಇರ್ತಕ್ಕಂಥದ್ದು. ಇನ್ನು ಆರ್ಮಿಯ ವಿಚಾರಕ್ಕೆ ಬಂದರೆ 155 ಮಿಲಿಮೀಟರ್ ಅಥವಾ 52 ಕ್ಯಾಲಿಬರ್ ಅಡ್ವಾನ್ಸ್ಡ್ ಟೋವ್ಡ್ ಆರ್ಟಿಲರಿ ಗನ್ ಸಿಸ್ಟಮ್ ATAGS ಅಂತ ಹೇಳಿ ಇವುಗಳನ್ನು ಪಡ್ಕೊಳ್ತಾ ಇದ್ದಾರೆ ಇದರ ಅಡಿಯಲ್ಲಿ ಆರ್ಮಿಗೆ ಅಂತ ಹೇಳಿ. ಅಲಾಂಗ್ ವಿತ್ ಹೈ ಮೊಬಿಲಿಟಿ ಮತ್ತು ಗನ್ ಟೋವಿಂಗ್ ವೆಹಿಕಲ್ಸ್ ಇವುಗಳನ್ನು ಕೂಡ ಇಂಡಿಯನ್ ಆರ್ಮಿಗಾಗಿ ಪ್ರೊಕ್ಯೂರ್ ಮಾಡ್ತಾ ಇರ್ತಕ್ಕಂಥದ್ದು. ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲಿನ ಈ ಒಂದು ಅನೌನ್ಸ್ಮೆಂಟಿನ ಬಿಗ್ ಬೆನಿಫಿಷರಿ ಅಂದರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ನವರು ಇದರಿಂದಾಗಿ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ. ಆಸ್ ಇಟ್ ಶಲ್ ಸಪ್ಲೈ ಅಡ್ವಾನ್ಸ್ಡ್ ಲೈಟ್ ಹೆಲಿಕಾಪ್ಟರ್ಸ್ MK3 ಇದು ಇಂಡಿಯನ್ ಕೋಸ್ಟ್ ಗಾರ್ಡಿಗೆ ಇದು ಸಪ್ಲೈ ಮಾಡ್ತಾ ಇದೆ ಹಿಂದೂಸ್ತಾನ್ ಏರೋನಾಟಿಕ್ಸ್. ಹಾಗಾಗಿ ಮತ್ತು ದಿ ಹೆಲಿಕಾಪ್ಟರ್ ಅನ್ನುವಂಥದ್ದು ದೇ ವಿಲ್ ಬಿ ಏಬಲ್ ಟು ಕ್ಯಾರಿ ಅ ಸೂಟ್ ಆಫ್ ಸರ್ವೈಲೆನ್ಸ್ ಸೆನ್ಸಸ್ ಅಲಾಂಗ್ ವಿತ್ ಸರ್ವೈಲೆನ್ಸ್ ಕೇಪಬಿಲಿಟೀಸ್ಗಳನ್ನು ಎನ್ಹಾನ್ಸ್ ಮಾಡೋದಕ್ಕೆ ಇದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಹಾಗೆಯೇ ನೈಟ್ ಕೇಪಬಿಲಿಟಿಯನ್ನು ಕೂಡ ಒದಗಿಸ್ಕೊಡುತ್ತೆ. ಇನ್ಸ್ಟ್ರೂಮೆಂಟ್ ಫ್ಲೈಟ್ ರೂಲ್ಸ್ ಕೇಪಬಿಲಿಟಿಯನ್ನು ಕೂಡ ಹೊಂದಿದೆ ಇಂಡಿಯನ್ ಕೋಸ್ಟ್ ಗಾರ್ಡ್ ಆಪರೇಷನ್ಸ್ಗಳನ್ನು ಇದು ಮಾಡೋದಕ್ಕೆ ಅನ್ನುವಂಥದ್ದು. ಹಾಗೆ ದ ಮೀಡಿಯಂ ಸ್ಪೀಡ್ ಮರೈನ್ ಡೀಸೆಲ್ ಇಂಜಿನ್ ಮೇಕ್ 1 ಕ್ಯಾಟಗರಿ ಅಡಿಯಲ್ಲಿ ಮೀಡಿಯಂ ಸ್ಪೀಡ್ ಮರೈನ್ ಡೀಸೆಲ್ ಇಂಜಿನ್ ಅನ್ನುವಂಥದ್ದು ಕೂಡ ಇಂಡಿಜಿನಸ್ ಆಗಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಇದರ ಅಡಿಯಲ್ಲಿ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನಾವು ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ ಪ್ರಿಲಿಮ್ಸ್ ಪಾಯಿಂಟ್ನಲ್ಲಿ ಪೂರಕವಾಗುತ್ತೆ. ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಅನ್ನುವಂಥದ್ದು ನಮ್ಮ ಭಾರತೀಯ ರಕ್ಷಣಾ ಮಿನಿಸ್ಟ್ರಿಯ ಅಡಿಯಲ್ಲಿರ್ತಕ್ಕಂಥ ಹೈಯೆಸ್ಟ್ ಡಿಸಿಷನ್ ಮೇಕಿಂಗ್ ಬಾಡಿ ಆಗಿರುತ್ತೆ. ಇಲ್ಲಿ ನ್ಯೂ ಪಾಲಿಸೀಸ್ ಮತ್ತು ಕ್ಯಾಪಿಟಲ್ ಅಕ್ವಿಸಿಷನ್ಸ್ಗಳನ್ನು 3 ಸರ್ವಿಸಸ್ಗಳಿಗೆ ಯಾವ ರೀತಿಯಾಗಿ ತಗೊಳ್ಬೇಕು ಅನ್ನುವಂಥದ್ದು ಮತ್ತು ಇಂಡಿಯನ್ ಕೋಸ್ಟ್ ಗಾರ್ಡಿಗೆ ತಗೊಳ್ಳುವಂಥ ಕ್ಯಾಪಿಟಲ್ ಅಕ್ವಿಸಿಷನ್ಸ್ಗಳ ಕುರಿತಂತೆ ನಿರ್ಧಾರಗಳನ್ನು ಪಾಲಿಸೀಸ್ಗಳನ್ನು ಈ ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಅನ್ನುವಂಥದ್ದು ಮಾಡುತ್ತೆ. ಮಿನಿಸ್ಟರ್ ಆಫ್ ಡಿಫೆನ್ಸ್ ಅವರು ಈ ಒಂದು ಕೌನ್ಸಿಲಿನ ಚೇರ್ಮನ್ ಆಗಿರ್ತಾರೆ. ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲಿನ ಚೇರ್ಮನ್ ಯಾರು ಅಂದರೆ ಡಿಫೆನ್ಸ್ ಮಿನಿಸ್ಟರ್ ಅವರು ಅನ್ನುವಂಥದ್ದು ನಮಗೆ ಗೊತ್ತಿರಲಿ. ಇದು ಗ್ರೂಪ್ ಆಫ್ ಮಿನಿಸ್ಟರ್ಸ್ ರೆಕಮೆಂಡೇಷನ್ಸ್ಗಳ ಆಧಾರದ ಮೇಲೆ ರಿಫಾರ್ಮಿಂಗ್ ದ ನ್ಯಾಷನಲ್ ಸೆಕ್ಯೂರಿಟಿ ಸಿಸ್ಟಮ್ ಅಂತ ಹೇಳಿ ಈ ರೆಕಮೆಂಡೇಷನ್ಸ್ಗಳು ಏನು ಬಂದಿತ್ತು 2001ರಲ್ಲಿ ಪೋಸ್ಟ್ ಕಾರ್ಗಿಲ್ ವಾರ್ 1999ರ ನಂತರದಲ್ಲಿ ಈ ಒಂದು ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಅನ್ನುವಂಥದ್ದು ಫಾರ್ಮ್ ಆಗಿದೆ. ಇದರ ಕುರಿತಂತೆ ಇದಿಷ್ಟು ಮಾಹಿತಿ ನಮಗೆ ತಿಳಿದಿರಲಿ. ಮುಂದಿನ ಆರ್ಟಿಕಲ್, ನೇವಿ ಡೆಪ್ಲಾಯ್ಸ್ P-81 ಫಾರ್ ಡ್ರಿಲ್ಸ್ ವಿತ್ US ಇನ್ ಗ್ವಾಮ್ ಅನ್ನುವಂಥದ್ದು. ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಹಾಗೂ ಪತ್ರಿಕೆ 3ರ ಅಡಿಯಲ್ಲಿ ಡಿಫೆನ್ಸ್ನ ಅಡಿಯಲ್ಲಿ ಮತ್ತು ಪ್ರಿಲಿಮ್ಸ್ಗೆ ಇದು ಪೂರಕವಾಗಬಹುದಾದಂಥ ಒಂದು ಆರ್ಟಿಕಲ್ ಆಗುತ್ತೆ. ಯಾಕೆ ಸದ್ಯಕ್ಕೆ ಇದು ಸುದ್ದಿಯಲ್ಲಿದೆ ಅಂತ ಅಂದರೆ, ಇತ್ತೀಚೆಗೆ ಜಾಯಿಂಟ್ ಆಗಿ ಆ್ಯಂಟಿ ಸಬ್ಮೆರಿನ್ ವಾರ್ಫೇರ್ ಡ್ರಿಲ್ಸ್ಗಳನ್ನು ಹೆಲ್ಡ್ ಮಾಡಿರ್ತಕ್ಕಂಥದ್ದು ಬೈ ಯಾರಿಂದ ಅಂದರೆ US, ಕೆನಡಾ, ಇಂಡಿಯಾ,
ಜಪಾನ್ ಮತ್ತು ಸೌತ್ ಕೊರಿಯಾ ಈ 5 ರಾಷ್ಟ್ರಗಳು ಜಾಯಿಂಟ್ ಆಗಿ ಆಂಟಿ ಸಬ್ಮೆರಿನ್ ವಾರ್ಫೇರ್ ಡ್ರಿಲ್ಸ್ಗಳನ್ನು ಈಗ ರೀಸೆಂಟಾಗಿ ನಡೆಸಿರ್ತಕ್ಕಂಥದ್ದು. ಆಸ್ ಅ ಪಾರ್ಟ್ ಆಫ್ ಇಟ್ ದ ಎಕ್ಸಸೈಸ್ ನೇಮ್ಡ್ ಸಿ ಡ್ರ್ಯಾಗನ್ 23 ಅಂತ ಹೇಳಿ ಈ ಒಂದು ಎಕ್ಸಸೈಸ್ ಕೂಡ ಸ್ಟಾರ್ಟ್ ಆಗಿದೆ. ಇದರ ಭಾಗವಾಗಿ ಮಾರ್ಚ್ 15, 2023 ಮಾರ್ಚ್ 15ರಲ್ಲಿ ಇದು ಪ್ರಾರಂಭ ಆಗಿದ್ದು, ಇದರ ಮುಖ್ಯ ಉದ್ದೇಶ ಏನು ಅಂತ ಅಂದರೆ ಚೈನಾ ಮತ್ತು ನಾರ್ತ್ ಕೊರಿಯಾದಂಥ ರಾಷ್ಟ್ರಗಳಿಂದ ಬರುವಂಥ ಥ್ರೆಟ್ಸ್ಗಳನ್ನು ಟ್ಯಾಕಲ್ ಮಾಡಲಿಕ್ಕೆ ಈ ಎಲ್ಲ ರಾಷ್ಟ್ರಗಳು ಕೂಡ ಅಲಯನ್ಸನ್ನು ಮಾಡಿಕೊಂಡು ಆ ಅಲಯನ್ಸನ್ನು ಸ್ಟ್ರೆಂಥನ್ ಮಾಡುವಂಥದ್ದು ಈ ಎಕ್ಸಸೈಸಿನ ಸಿ ಡ್ರ್ಯಾಗನ್ 23 ಅನ್ನುವಂಥ ಎಕ್ಸಸೈಸಿನ ಮುಖ್ಯ ಉದ್ದೇಶ ಆಗುತ್ತೆ. ಹಾಗಾದರೆ ಯಾವ ರೀತಿಯಾಗಿ ಚೈನಾ ಅನ್ನುವಂಥದ್ದು ಮ್ಯಾರಿಟೈಮ್ ಡೊಮೈನ್ನಲ್ಲಿ ತನ್ನ ಎಕ್ಸ್ಪಾನ್ಷನನ್ನು ಮಾಡ್ಕೊಳ್ತಾ ಇದೆ ಅಂತ ಅಂದರೆ ಚೈನಾದ ನೇವಿ ಅನ್ನುವಂಥದ್ದು ಜಾಯಿಂಟ್ ಸರ್ಚ್ ಮತ್ತು ರೆಸ್ಕ್ಯೂ ಎಕ್ಸಸೈಸಸ್ಗಳನ್ನು ಗಲ್ಫ್ ಆಫ್ ಒಮೆನ್ನಲ್ಲಿ ಅಲಾಂಗ್ ವಿತ್ ರಷ್ಯಾ ಆ್ಯಂಡ್ ಇರಾನ್ ಇಟ್ ಇಸ್ ಟೇಕಿಂಗ್ ಪಾರ್ಟ್. ಹಾಗೆ ಚೈನಾದ ಡಿಸ್ಪ್ಯೂಟ್ ವಿತ್ ಜಪಾನ್ ಅನ್ನುವಂಥದ್ದು ಓವರ್ ಟೈನಿ ಐಲ್ಯಾಂಡ್ಸ್ ಇನ್ ಈಸ್ಟ್ ಚೈನಾ ಇದು ಕೂಡ ಹೀಟನ್ ಅಪ್ ಆಗಿದೆ. ವಿತ್ ಬೋತ್ ಸೈಡ್ಸ್ ಅಕ್ಯೂಸ್ ಮಾಡ್ತಾ ಇದೆ ಮ್ಯಾರಿಟೈಮ್ ಟೆರಿಟರಿಯನ್ನು ವೈಲೇಟ್ ಮಾಡ್ತೀವಿ ಅಂತ ಹೇಳಿ ಜಪಾನ್ ಚೈನಾವನ್ನು ಅಕ್ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು. ಚೈನಾ ಸೆಕ್ಯೂರಿಟಿ ಬಾಂಡ್ 2023 ಈ ಎಕ್ಸಸೈಸಸ್ಗಳನ್ನು ಹೋಲ್ಡ್ ಮಾಡ್ತಾ ಇದೆ ವಿತ್ ಅದರ್ ನೇಷನ್ಸ್ ಆಸ್ ವೆಲ್. ಈ ರೀತಿಯಾಗಿ ಚೈನಾ ತನ್ನನ್ನು ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದೆ ಮ್ಯಾರಿಟೈಮ್ ಡೊಮೈನ್ನಲ್ಲಿ. ಹಾಗಾದರೆ ಏನಿದು ಸಿ ಡ್ರ್ಯಾಗನ್ 23 ಅನ್ನುವಂಥದ್ದನ್ನು ಕೂಡ ತಿಳ್ಕೊಳ್ಳೋಣ. ಇದೊಂದು ಕೋಆರ್ಡಿನೇಟೆಡ್ ಆಂಟಿ ಸಬ್ಮೆರಿನ್ ವಾರ್ಫೇರ್ ಎಕ್ಸಸೈಸ್ ಆಗಿದ್ದು US, ಜಪಾನ್, ಕೆನಡಾ, ಸೌತ್ ಕೊರಿಯಾ ಮತ್ತು ಇಂಡಿಯಾದ ನಡುವೆ ಇದು ಜರುಗ್ತಾ ಇದೆ. ಇದು ನಿಮಗೆ ಪ್ರಿಲಿಮ್ಸ್ಗೆ ಪೂರಕವಾಗಬಹುದಾದಂಥ ಆರ್ಟಿಕಲ್ ಆಗುತ್ತೆ. ಸಿ ಡ್ರ್ಯಾಗನ್ 23ಯ ಕುರಿತಂತೆ ನಿಮಗೆ ನೇರವಾಗಿ ಪ್ರಶ್ನೆಗಳು ಬರಬಹುದು. ಈ ಎಕ್ಸಸೈಸ್ ಅನ್ನುವಂಥದ್ದು ಮುಖ್ಯವಾಗಿ ಹೈ ಲೆವೆಲ್ಸ್ ಆಫ್ ಸಿನರ್ಜಿ ಮತ್ತು ಕೋಆರ್ಡಿನೇಷನನ್ನು ಬಿಟ್ವೀನ್ ದಿ ಫ್ರೆಂಡ್ಲಿ ನೇವೀಸ್ ಬೇಸ್ಡ್ ಆನ್ ದೇರ್ ಶೇರ್ಡ್ ವ್ಯಾಲ್ಯೂಸ್ ಮತ್ತು ಕಮಿಟ್ಮೆಂಟನ್ನು ಏನು ಓಪನ್ ಇನ್ಕ್ಲೂಸಿವ್ ಇಂಡೋ ಪೆಸಿಫಿಕ್ ರೀಜನ್ಗಾಗಿ ಈ ರಾಷ್ಟ್ರಗಳು ಹೊಂದಿವೆ. ಈ ಒಂದು ಆಧಾರದ ಮೇಲೆ ಈ ಎಕ್ಸಸೈಸ್ ಅನ್ನುವಂಥದ್ದು ಹೈ ಲೆವೆಲ್ಸ್ ಆಫ್ ಸಿನರ್ಜಿ ಮತ್ತು ಕೋಆರ್ಡಿನೇಷನನ್ನು ಅಚೀವ್ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಇಂಡಿಯನ್ ನೇವಿ ಅನ್ನುವಂಥದ್ದು P-81 ಏರ್ಕ್ರಾಫ್ಟ್ನಿಂದ ರೆಪ್ರೆಸೆಂಟ್ ಆಗ್ತದೆ ಅನ್ನುವಂಥದ್ದು ಗೊತ್ತಿರಲಿ. ಅಲಾಂಗ್ ವಿತ್ P-80A ಆಫ್ ದಿ US ನೇವಿ, P-1 ಫ್ರಮ್ ದಿ ಜಾಪನೀಸ್ ಮ್ಯಾರಿಟೈಮ್ ಸೆಲ್ಫ್ ಡಿಫೆನ್ಸ್ ಫೋರ್ಸ್, ಹಾಗೆ CP-140 ಅನ್ನುವಂಥದ್ದು ರಾಯಲ್ ಕೆನಡಿಯನ್ ಏರ್ ಫೋರ್ಸ್ನಿಂದ, P-3C ರಿಪಬ್ಲಿಕ್ ಆಫ್ ಕೊರಿಯಾದ ಕಡೆಯಿಂದ. ಒಟ್ಟಾರೆ ಈ ಎಕ್ಸಸೈಸ್ ನಮಗೆ ಪ್ರಿಲಿಮ್ಸ್ ಪಾಯಿಂಟ್ನಲ್ಲಿ ಪೂರಕವಾಗುತ್ತೆ. ಇಂದಿನ ಒಂದು ಎಡಿಟೋರಿಯಲ್ ಅನ್ನು ಚರ್ಚೆ ಮಾಡೋಣ. ದಿ ಕಲೋನಿಯಲ್ ಪಾಸ್ಟ್ ಈಸ್ ಸ್ಟಿಲ್ ರಿಲೆವೆಂಟ್ ಅನ್ನುವಂಥದ್ದು ಸಾಮಾನ್ಯ ಅಧ್ಯಯನ ಪತ್ರಿಕೆ 1ರ ಅಡಿಯಲ್ಲಿ ವರ್ಲ್ಡ್ ಹಿಸ್ಟ್ರಿ ಅಡಿಯಲ್ಲಿ ಇದನ್ನು ಓದ್ಕೊಳ್ಬಹುದು. ಹಾಗೆ ಇಂಡಿಯನ್ ಹಿಸ್ಟ್ರಿ ಅಡಿಯಲ್ಲಿ ಕೂಡ ಇದು ಹೆಲ್ಪ್ಫುಲ್ ಆಗುವಂಥ ಒಂದು ಆರ್ಟಿಕಲ್ ಆಗುತ್ತೆ. ಕಲೋನಿಯಲಿಸಮ್ ಅಂದರೆ ಮೊದಲಿಗೆ ತಿಳ್ಕೊಳ್ಳೋದಾದರೆ ಕಲೋನಿಯಲಿಸಮ್ ಅನ್ನುವಂಥದ್ದು ಒಂದು ರಿಲೆವೆಂಟ್ ಫ್ಯಾಕ್ಟರ್ ಆಗಿ ಇವತ್ತು ನಮಗೆ ಉಳ್ಕೊಂಡಿದೆ. ಅಂಡರ್ಸ್ಟ್ಯಾಂಡಿಂಗ್ ದ ಪ್ರಾಬ್ಲಮ್ಸ್ ಆ್ಯಂಡ್ ಡೇಂಜರ್ಸ್ ಆಫ್ ದ ವರ್ಲ್ಡ್ ಇನ್ ವಿಚ್ ವಿ ಲಿವ್ ಅದನ್ನು ನಾವಿವತ್ತು ತಿಳ್ಕೊಳ್ಳೋದ್ರ ಕಡೆ ಈ ಆರ್ಟಿಕಲ್ ಅನ್ನುವಂಥದ್ದು ಗಮನ ಹರಿಸ್ತಾ ಇದೆ. ಕಲೋನಿಯಲಿಸಮನ್ನು ನಾವು ಈ ರೀತಿಯಾಗಿ ಡಿಫೈನ್ ಕೂಡ ಮಾಡಬಹುದಾಗುತ್ತೆ. ದ ಪಾಲಿಸಿ ಆರ್ ಪ್ರಾಕ್ಟೀಸ್ ಆಫ್ ಅಕ್ವೈರಿಂಗ್ ಫುಲ್ ಆರ್ ಪಾರ್ಷಿಯಲ್ ಪೊಲಿಟಿಕಲ್ ಕಂಟ್ರೋಲ್ ಓವರ್ ಅನದರ್ ಕಂಟ್ರಿ, ಆಕ್ಯುಪೈಯಿಂಗ್ ಇಟ್ ವಿತ್ ಸೆಟ್ಲರ್ಸ್ ಆ್ಯಂಡ್ ಎಕ್ಸ್ಪ್ಲಾಯ್ಟಿಂಗ್ ಇಟ್ ಎಕನಾಮಿಕಲಿ ಅಂತ ಹೇಳಿ ಯಾವ ಒಂದು ಪದ್ಧತಿ ಅಥವಾ ಒಂದು ವ್ಯವಸ್ಥೆ ಅಥವಾ ಒಂದು ಪಾಲಿಸಿ ಅನ್ನುವಂಥದ್ದು ಫುಲ್ ಅಥವಾ ಪಾರ್ಷಿಯಲ್ ಕಂಟ್ರೋಲನ್ನು ರಾಜಕೀಯವಾಗಿ ಬೇರೊಂದು ರಾಷ್ಟ್ರಗಳ ಮೇಲೆ ಪಡ್ಕೊಂಡು ತನ್ನ ಸೆಟ್ಲರ್ಸ್ಗಳ ಮುಖಾಂತರ ಅದನ್ನು ಆಕ್ಯುಪೈ ಮಾಡಿಕೊಂಡು ಆ ರಾಷ್ಟ್ರವನ್ನು ಆರ್ಥಿಕವಾಗಿ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಹೋಗುತ್ತೆ. ಇಂಥ ಒಂದು ಪ್ರೋಸೆಸ್ಸನ್ನು ನಾವು ಕಲೋನಿಯಲಿಸಮ್ ಅಂತ ಹೇಳಿ ಡಿಫೈನ್ ಕೂಡ ಮಾಡಬಹುದಾಗುತ್ತೆ. ಇನ್ನು ಈ ರೀತಿಯ ಕಲೋನಿಯಲಿಸಮಿಂದ ಆಗಬಹುದಾದಂಥ ಮೆಸ್ಸಿ ಲಿಗಸಿಸ್ಗಳನ್ನು ನಾವು ಗಮನ ಹರಿಸೋದಾದರೆ ಜಮ್ಮು ಆ್ಯಂಡ್ ಕಾಶ್ಮೀರ್ ಒಂದು ಉದಾಹರಣೆ ಆಗುತ್ತೆ, ಪ್ಯಾಲೆಸ್ಟೈನ್ ಮತ್ತೊಂದು ಉದಾಹರಣೆ ಆಗುತ್ತೆ. ಇನ್ನು ಅಲ್ಲಿರ್ತಕ್ಕಂಥ ಒಂದು ಜನಗಳಲ್ಲಿ ಸಿವಿಲ್ ಕಾನ್ಫ್ಲಿಕ್ಟ್ ಅನ್ನುವಂಥದ್ದು ಎತ್ನಿಕ್ ಅಥವಾ ರೀಜನಲ್ ಲೈನ್ಸ್ನ ಮೇಲೆ ಬರುವಂತೆ ಮಾಡುತ್ತೆ. ಉದಾಹರಣೆಗೆ ನಾವು ಭಾರತವನ್ನೇ ತಗೊಂಡ್ರೆ ಭಾರತವನ್ನು ಆಕ್ಯುಪೈ ಮಾಡದಂಥ ಕಲೋನಿಯಲಿಸಮ್ನ ಒಂದು ರಿಸಲ್ಟ್ ಆಗಿ ಡಿವೈಡ್ ಆ್ಯಂಡ್ ರೂಲ್ ಅನ್ನುವಂಥ ಒಂದು ಪದ್ಧತಿಯನ್ನು 1857ನಿಂದಲೂ ಕೂಡ ಈ ಬ್ರಿಟಿಷರು ಪಾಲಿಸ್ತಾ ಹೋಗ್ತಾರೆ. ಅದಾದ ನಂತರ ಅದರ ಒಂದು ರಿಸಲ್ಟ್ನ ರೂಪದಲ್ಲಿ ಪೊಲಿಟಿಕಲ್ ಡಿವಿಷನ್ಸ್ಗಳನ್ನು ನಾವು ಹಿಂದೂ ಮತ್ತು ಮುಸ್ಲಿಮ್ನ ನಡುವೆ ಕಾಣಬೇಕಾಗಿ ಬಂತು. ಇದರಿಂದ ಒಂದು ದೊಡ್ಡ ಟ್ರಾಜಿಡಿ ದುರಂತದ ರೀತಿಯಲ್ಲಿ ಪಾರ್ಟಿಷನನ್ನು ನಾವು ಕಾಣಬೇಕಾಗಿ ಬಂತು. ಅದಾದ ನಂತರ ಇವತ್ತು ಕೂಡ ಅದರ ಒಂದು ನೆಗೆಟಿವ್ ಇಂಪ್ಯಾಕ್ಟ್ಸ್ಗಳನ್ನು ನಾವು ಫೇಸ್ ಮಾಡ್ತಾ ಇದ್ದೇವೆ. ಇನ್ನು ಏನೆಲ್ಲ ಬೌಂಡ್ರೀಸ್ಗಳು ಡ್ರಾನ್ ಆಗಿದೆ ಆ ಒಂದು ಕಲೋನಿಯಲ್ ಟೈಮ್ಸ್ನ ಸಂದರ್ಭದಲ್ಲಿ, ಉದಾಹರಣೆಗೆ ಎಸ್ಪೆಷಲಿ ಆಫ್ರಿಕಾದಲ್ಲಿ ಇದು ನ್ಯಾಷನಲ್ ಯೂನಿಟಿಯನ್ನು ಮಾಡೋದಕ್ಕೆ ಪ್ರಾಬ್ಲಮ್ಸ್ಗಳನ್ನು ಎನಾರ್ಮಸ್ ಆಗಿ ಕ್ರಿಯೇಟ್ ಮಾಡ್ತಾ ಇದೆ. ಉದಾಹರಣೆಗೆ ಎಥಿಯೋಪಿಯಾ ಮತ್ತು ಎರಿತ್ರಿಯಾದ ನಡುವೆ ಇರತಕ್ಕಂಥ ಬೌಂಡ್ರೀಸ್ಗಳು ಅಲ್ಲಿ ನ್ಯಾಷನಲ್ ಯೂನಿಟಿಯನ್ನು ಕಾಪಾಡ್ಕೊಳ್ಳೋಕ್ಕಾಗದೇ ಇರುವಂತೆ ಒಂದು ಎನಾರ್ಮಸ್ ಆದಂಥ ಪ್ರಾಬ್ಲಮ್ಸ್ಗಳನ್ನು ಉಂಟು ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಈ ರೀತಿಯ ಕಲೋನಿಯಲ್ ಲಿಗಸೀಸ್ಗಳಿಂದ ಆಗುವಂಥ ಇನ್ನಷ್ಟು ಇಂಪ್ಲಿಕೇಶನ್ಸ್ಗಳನ್ನು ನೋಡೋದೇ ಆದರೆ ಗವರ್ನೆನ್ಸ್ನ ಮೇಲೆ ಒಂದು ಕ್ರೈಸಿಸ್ ಅನ್ನುವಂಥದ್ದು ಉಂಟಾಗುತ್ತೆ. ಫಾರ್ ಎಕ್ಸಾಂಪಲ್ ಕೊಲ್ಯಾಪ್ಸ್ ಆಫ್ ಎಫೆಕ್ಟಿವ್ ಸೆಂಟ್ರಲ್ ಗವರ್ಮೆಂಟ್ ಅನ್ನುವಂಥದ್ದನ್ನು ನಾವು ಇವತ್ತು ಆಲ್ರೆಡಿ ಸಿಯರಾ ಲಿಯೋನ್, ಸೌತ್ ಸೂಡಾನ್, ಲೈಬೇರಿಯಾ, ಸೊಮಾಲಿಯಾದಂಥ ಕಂಟ್ರೀಸ್ಗಳಲ್ಲಿ ಕಾಣ್ತಿದ್ದೇವೆ. ಇದೆಲ್ಲವೂ ಕೂಡ ಈ ಕಲೋನಿಯಲ್ ಲಿಗಸೀಸ್ಗಳ ಒಂದು ಇಂಪ್ಲಿಕೇಶನ್ಸ್ಗಳಾಗಿರ್ತಕ್ಕಂಥದ್ದು. ಇನ್ನು ಪೋಸ್ಟ್ ಕಲೋನಿಯಲ್ ಸೊಸೈಟೀಸ್ಗಳಲ್ಲಿ ಡೆವಲಪ್ಮೆಂಟ್ ಅನ್ನುವಂಥದ್ದು ಅಂಡರ್ ಡೆವಲಪ್ಮೆಂಟನ್ನು ನಾವು ಕಾಣಬೇಕಾಗಿ ಬರುತ್ತೆ.
ಮತ್ತು ಕೆಲವು ಕಡೆಯಲ್ಲಿ ಅನ್ಈವನ್ ಡೆವಲಪ್ಮೆಂಟ್ ಕೂಡ ಆಗುತ್ತೆ. ಯಾವ ಜಾಗಗಳಲ್ಲಿ ಒಂದು ರಾಷ್ಟ್ರಗಳಲ್ಲಿ ಕೆಲವೊಂದು ರೀಜನ್ಸ್ಗಳನ್ನು ಅವರು ನೆಗ್ಲೆಕ್ಟ್ ಮಾಡಿದ್ರು ಅಂತ ಅಂದರೆ ಆ ರೀಜನ್ಸ್ಗಳು ನೆಗ್ಲಿಜೆನ್ಸಿಗೆ ಮುಂದಿನ ವರ್ಷಗಳಲ್ಲೂ ಕೂಡ ಲಾಂಗ್ ಟೈಮಿಗೆ ಅದು ಉಂಟಾಗಬಹುದು. ಇದರಿಂದಾಗಿ ಒಂದು ಅನ್ಈವನ್ ಡೆವಲಪ್ಮೆಂಟ್ ಅನ್ನುವಂಥದ್ದು ಒಂದು ಕಂಟ್ರಿಯ ಒಳಗಡೆ ಕೂಡ ಆಗಬಹುದಾಗಿರುತ್ತೆ. ಹಾಗಾದರೆ ಈ ಸಿಚುಯೇಷನನ್ನು ಇನ್ನಷ್ಟು ವರ್ಸನ್ ಮಾಡುವಂಥದ್ದು ಏನಾಯಿತು ಅಂದರೆ ಕ್ಯಾಪಿಟಲಿಸಮ್ ಅನ್ನುವಂಥದ್ದು ಫರ್ದರ್ ಪಾವರ್ಟಿ ಹೆಚ್ಚಾಗುವಂತೆ ಮಾಡಿದೆ, ಎಕಲಾಜಿಕಲ್ ಕೊಲ್ಯಾಪ್ಸ್ ಆಗುವಂತೆ ಮಾಡಿದೆ. ಮತ್ತು ಇದನ್ನು ರಾಬರ್ಟ್ ಕೊಪ್ಲಾನ್ ಅವರು ತನ್ನ ಪುಸ್ತಕ ದ ಕಮಿಂಗ್ ಅನಾರ್ಕಿ ಎನ್ನುವಂಥ ಪುಸ್ತಕದಲ್ಲಿ ಅವರು ತಿಳಿಸೋ ಪ್ರಕಾರ ರಿಯಲ್ ಡೇಂಜರ್ ಆಫ್ ಪರ್ಪೆಚುಯಲ್ ವೈಲೆನ್ಸ್ ಆನ್ ದ ಪೆರಿಫೆರೀಸ್ ಆಫ್ ಅವರ್ ಗ್ಲೋಬಲ್ ವಿಲೇಜ್ ಅಂತ ಹೇಳಿ ಇದನ್ನು ಗುರುತಿಸ್ತಾ ಹೋಗ್ತಾರೆ. ಈ ರೀತಿ ಸಿಚುಯೇಷನ್ ಇನ್ನಷ್ಟು ವರ್ಸನ್ ಆಗ್ತಿರ್ತಕ್ಕಂಥದ್ದು. ಒಟ್ಟಾರೆ ಇಲ್ಲಿ ಲೇಖಕರು ಏನು ಹೇಳೋದಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ಅಂದರೆ ದ ನೀಡ್ ಆಫ್ ದಿ ಅವರ್ ಅನ್ನುವಂಥದ್ದು ಇಟ್ ಈಸ್ ನಾಟ್ ಜಸ್ಟ್ ಟು ಪ್ರೊಟೆಕ್ಟ್ ಅವರ್ ಫಂಡಮೆಂಟಲ್ ಹ್ಯೂಮನ್ ರೈಟ್ಸನ್ನು ಪ್ರೊಟೆಕ್ಟ್ ಮಾಡುವಂಥದ್ದು ಅಷ್ಟೇ ಅಲ್ಲ, ಮತ್ತು ಡೆಮೊಕ್ರೆಟಿಕ್ ಗವರ್ನೆನ್ಸನ್ನು ಪ್ರೊಟೆಕ್ಟ್ ಮಾಡುವಂಥದ್ದು ಅಷ್ಟೇ ಅಲ್ಲ, ಆದರೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಟರ್ನ್ಯಾಷನಲ್ ಆರ್ಡರ್ ಪ್ರಿನ್ಸಿಪಲ್ಡ್ ಆಗಿರ್ತಕ್ಕಂಥದ್ದು ಆನ್ ದಿ ನೋಷನ್ಸ್ ಆಫ್ ಸಾವರಿನಿಟಿ ಆ್ಯಂಡ್ ಈಕ್ವಾಲಿಟಿ ಆಫ್ ಸ್ಟೇಟ್ಸ್, ಎಲ್ಲ ರಾಷ್ಟ್ರಗಳ ನಡುವೆ ಒಂದು ಈಕ್ವಾಲಿಟಿಯನ್ನು ತರುವಂಥ ಒಂದು ಪ್ರಿನ್ಸಿಪಲ್ ಮತ್ತು ಸಾರ್ವಭೌಮತ್ವಕ್ಕೆ ಒಂದು ಬೆಲೆಯನ್ನು ನೀಡುವಂಥ ಪ್ರಿನ್ಸಿಪಲ್ಸ್ಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಥ ಒಂದು ಇಂಟರ್ನ್ಯಾಷನಲ್ ಆರ್ಡರನ್ನು ನಾವು ಹೊಂದುವಂಥದ್ದು ಇವತ್ತಿಗೆ ನಮಗೆ ನೀಡ್ ಆಫ್ ದಿ ಅವರ್ ಆಗಿದೆ ಅನ್ನುವಂಥದ್ದನ್ನು ಲೇಖಕರು ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಂದಿನ ಮತ್ತೊಂದು ಎಡಿಟೋರಿಯಲನ್ನು ಚರ್ಚೆ ಮಾಡೋಣ. ಟೆಸ್ಟೆಡ್ ಬಟ್ ಟಯರ್ಡ್, ದಿಸ್ ಫೋರ್ಸ್ ಕುಡ್ ಬಿ ಇನ್ ಡಿಸ್ಟ್ರೆಸ್ ಅನ್ನುವಂಥದ್ದು. ಇದನ್ನು ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಸೆಕ್ಯೂರಿಟಿ ಚಾಲೆಂಜಸ್ ಆ್ಯಂಡ್ ದೇರ್ ಮ್ಯಾನೇಜ್ಮೆಂಟ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬೋದಾಗತ್ತೆ. ಇಲ್ಲಿ ಮುಖ್ಯವಾಗಿ ಆರ್ಟಿಕಲ್ ಅನ್ನುವಂಥದ್ದು ಪುಲ್ವಾಮಾ ಅಟ್ಯಾಕನ್ನು ನಾವೇನು ಫೆಬ್ರವರಿ 14, 2019ರಲ್ಲಿ ಕಂಡ್ವಿ ಅದರ ಕುರಿತಂತೆ ಇದು ಫೋಕಸ್ ಮಾಡ್ತಾ ಇದೆ. ಈ ಪುಲ್ವಾಮಾ ಅಟ್ಯಾಕ್ ಅನ್ನುವಂಥದ್ದು 40 ಪರ್ಸನಲ್ಸ್ಗಳ ಲೈಫ್ಸ್ಗಳನ್ನು ಕ್ಲೈಮ್ ಮಾಡ್ತು. CRPF ತನ್ನ ಈ ರೀತಿಯ 40 ಪರ್ಸನಲ್ಸ್ಗಳನ್ನು ಕಳ್ಕೊಳ್ಬೇಕಾಗ್ಬಂತು. ಒಟ್ಟಾರೆ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ಗಳ ಬಗ್ಗೆ ಗಮನ ಹರಿಸೋದಾದರೆ ಇಲ್ಲಿ 7 ಸೆಕ್ಯೂರಿಟಿ ಫೋರ್ಸಸ್ಗಳನ್ನು ನಾವು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ನ ಅಡಿಯಲ್ಲಿ ಭಾರತದಲ್ಲಿ ಕಾಣಬಹುದು. ಅಸ್ಸಾಂ ರೈಫಲ್ಸ್, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ CISF, ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ CRPF, ಇಂಡೋ ಟಿಬೆಟನ್ ಬಾರ್ಡರ್ ಪೊಲೀಸ್ ITBP, ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ NSG, ಹಾಗೆ ಸಶಸ್ತ್ರ ಸೀಮಾಬಲ್ SSB ಅನ್ನುವಂಥದ್ದು. ಈಚ್ ಆಫ್ ದಿ 7 ತನ್ನದೇ ಆದಂಥ ಒಂದು ಕ್ಯಾಡರ್ ಆಫ್ ಆಫೀಸರ್ಸ್ಗಳನ್ನು ಹೊಂದಿರ್ತಾರೆ. ಆದರೆ ಅವರೆಲ್ಲರನ್ನ ಕೂಡ IPS ಪೊಲೀಸ್ ಆಫೀಸರ್ಸ್ಗಳು ಅವರನ್ನು ಲೀಡ್ ಮಾಡ್ತಾ ಇರ್ತಾರೆ. ಇವರ ರೆಸ್ಪಾನ್ಸಿಬಿಲಿಟೀಸ್ಗಳು ಕೂಡ ವಿಭಿನ್ನವಾಗಿರುತ್ತೆ. ಇವರ ರೆಸ್ಪಾನ್ಸಿಬಿಲಿಟೀಸ್ಗಳು ಏನು ಅನ್ನುವಂಥದ್ದನ್ನು ನೀವು ತಿಳ್ಕೊಳ್ಳಿ, ಪ್ರಿಲಿಮ್ಸ್ಗೆ ಪೂರಕವಾಗಿರುತ್ತೆ. ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸಸ್ಗಳ ಕುರಿತಂತೆ ತಿಳಿಸೋದಾದರೆ ಇಟ್ ಈಸ್ ಒನ್ ಆಫ್ ದಿ ಪ್ರೀಮಿಯರ್ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ ಆಫ್ ಇಂಡಿಯಾ ಆಗಿದೆ. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ನ ಅಡಿಯಲ್ಲಿ ಇರುವಂಥದ್ದು ಅಂತ ಹೇಳಿ ನಾವು ತಿಳ್ಕೊಳ್ಳೋಣ. ಇಲ್ಲಿ ಮುಖ್ಯವಾಗಿ CRPF ಅನ್ನು ಗಮನ ಹರಿಸ್ತಾ ಇದ್ದಾರೆ ಪುಲ್ವಾಮಾ ಅಟ್ಯಾಕ್ನ ಹಿನ್ನೆಲೆಯಲ್ಲಿ. CRPFನ ಡ್ಯೂಟೀಸ್ಗಳೇನು ಅಂತ ಅಂದರೆ ಕ್ರೌಡ್ ಅಥವಾ ರಯೋಟನ್ನು ಕಂಟ್ರೋಲ್ ಮಾಡುವಂಥದ್ದು, ಮತ್ತು ಮಿಲಿಟರಿ ಅಥವಾ ಇನ್ಸರ್ಜೆನ್ಸಿ ಆಪರೇಷನ್ಸ್ಗಳನ್ನು ಕೌಂಟರ್ ಮಾಡುವಂಥದ್ದು, ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್ನೊಟ್ಟಿಗೆ ಕೂಡ ಡೀಲ್ ಮಾಡುತ್ತೆ, ಮತ್ತು ವೈಟಲ್ ಇನ್ಸ್ಟಾಲೇಷನ್ಸ್ಗಳನ್ನು ಪ್ರೊಟೆಕ್ಟ್ ಮಾಡುವಂಥದ್ದು, ಎನ್ವಿರಾನ್ಮೆಂಟಲ್ ಡಿಗ್ರೇಡೇಷನ್ ಮತ್ತು ಲೋಕಲ್ ಫ್ಲೋರಾ ಆ್ಯಂಡ್ ಫಾನವನ್ನು ಪ್ರೊಟೆಕ್ಟ್ ಮಾಡುವಂಥದ್ದು, UN ಪೀಸ್ ಕೀಪಿಂಗ್ ಮಿಷನ್ಸ್ಗಳಲ್ಲಿ ಭಾಗವಹಿಸುವಂಥದ್ದು, ರೆಸ್ಕ್ಯೂ ಮತ್ತು ರಿಲೀಫ್ ಆಪರೇಷನ್ಸ್ಗಳಲ್ಲಿ ನ್ಯಾಚುರಲ್ ಕೆಲಾಮಿಟೀಸ್ಗಳ ಸಂದರ್ಭದಲ್ಲಿ ಭಾಗವಹಿಸುವಂಥದ್ದು, ವಾರ್ ಟೈಮ್ನಲ್ಲಿ ಅಗ್ರೆಷನನ್ನು ಫೈಟ್ ಮಾಡುವಂಥದ್ದು ಇದರ ಕಾರ್ಯ ಆಗುತ್ತೆ. ಇನ್ನು ಇಂಟರ್ನಲ್ ಸೆಕ್ಯೂರಿಟಿ ಸಿನಾರಿಯೋ ಅಂತ ಬಂದಾಗ ಮಾರ್ಜಿನಲ್ ಇಂಪ್ರೂವ್ಮೆಂಟ್ಸ್ಗಳನ್ನು ಇದು ತೋರಿಸ್ತಾ ಬಂದಿದೆ. ಎಸ್ಪೆಷಲಿ ಇನ್ಸರ್ಜೆನ್ಸಿ ಅಫೆಕ್ಟೆಡ್ ನಾರ್ತ್ ಈಸ್ಟ್ ಇಂಡಿಯಾದಲ್ಲಿ ಇನ್ಸಿಗ್ನಿಫಿಕೆಂಟ್ ಇಂಪ್ರೂವ್ಮೆಂಟನ್ನು ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್ ಏರಿಯಾಸ್ಗಳಲ್ಲಿ ಮತ್ತು ಟೆರರಿಸ್ಟ್ ಅಫೆಕ್ಟೆಡ್ ಕಾಶ್ಮೀರ್ನಲ್ಲಿ ನಾವು ಕಾಣಬಹುದು. ಮತ್ತು ಇಂಡಕ್ಷನ್ ಆಫ್ ದಿ ಇಂಡಿಯನ್ ಆರ್ಮಿ ಅನ್ನುವಂಥದ್ದು ಇಟ್ ಹ್ಯಾಸ್ ಟೇಕನ್ ಪ್ಲೇಸ್ ವಿತ್ ದ ವಾಯ್ಡ್ ಫೀಲ್ಡ್ ಮೇನ್ಲಿ ಬೈ ದಿ CRPF. ಇದು ಇಂಟರ್ನಲ್ ಸೆಕ್ಯೂರಿಟಿ ಸಿನಾರಿಯೋ ಆಗಿರುತ್ತೆ. ಹಾಗಾದರೆ CRPF ಫೇಸ್ ಮಾಡ್ತಿರ್ತಕ್ಕಂಥ ಇಶ್ಯೂಸ್ ಏನು ಅಂತ ಅಂದರೆ ಪರ್ಸನಲ್ ಆಫ್ ದೀಸ್ ಫೋರ್ಸಸ್ continue to be tasked with carrying out hard duties and overstretched without any rest ಅಥವಾ ರೆಸ್ಪೈಟ್ ಇಲ್ಲದೆ ಅವರಿಗೆ ಸಮಸ್ಯೆ ಆಗ್ತಾ ಇದೆ. ಟ್ರೈನಿಂಗ್ ಅನ್ನುವಂಥದ್ದು ಕೂಡ ಇವತ್ತು ಕಾಂಪ್ರಮೈಸ್ ಆಗ್ತಾ ಇದೆ. ಹಾಗಾಗಿ ಇದರ ಒಂದಷ್ಟು ಗುಣಮಟ್ಟ ಅನ್ನುವಂಥದ್ದು ಕಡಿಮೆ ಆಗ್ತದೆ ಅಂತ ಹೇಳಿ ಲೇಖಕರ ಅಭಿಪ್ರಾಯ. ಲ್ಯಾಕ್ ಆಫ್ ಟ್ಯಾಕ್ಟಿಕಲ್ ಸ್ಕಿಲ್ಸ್ ಅನ್ನುವಂಥದ್ದು ಅಡ್ವರ್ಸ್ಲಿ ಅವರ ಆಪರೇಷನಲ್ ಕೆಪಬಿಲಿಟೀಸ್ಗಳನ್ನು ಇದು ರಿಫ್ಲೆಕ್ಟ್ ಮಾಡ್ತಾ ಇದೆ. ಹಾಗಾದರೆ ವೈ ಇಸ್ ದ ಸೆಂಟ್ರಲ್ ಗೌರ್ಮೆಂಟ್ ಕಂಪೆಲ್ ಟು ಅಸೈನ್ ಅ ನಂಬರ್ ಆಫ್ ರಿಸ್ಕಿಯರ್ ಟಾಸ್ಕನ್ನು ಯಾಕೆ CRPFಗೆ ನೀಡ್ತಾ ಇದೆ ಅಂದರೆ ಹ್ಯೂಜ್ ಆ್ಯಂಡ್ ಕಂಟಿನ್ಯೂಸ್ ಡಿಪ್ಲಾಯ್ಮೆಂಟ್ ಆಫ್ ರೆಗ್ಯುಲರ್ ಆರ್ಮಿ ಅನ್ನುವಂಥದ್ದು ಅಡ್ವರ್ಸ್ ಅಟೆನ್ಷನನ್ನು ಇಂಟರ್ನ್ಯಾಷನಲ್ ಪ್ರೆಸ್ನಿಂದ ಪಡ್ಕೊಳುತ್ತೆ. ಹಾಗಾಗಿ CRPFನಿಂದ ಹೆಚ್ಚಿನ ಹೊಣೆಗಾರಿಕೆಯನ್ನು ನಿಭಾಯಿಸುವಂಥ ಕಾರ್ಯ ಅವರಿಗೆ ಬರ್ತಾ ಇದೆ. ಹಾಗೆಯೇ ದ ಟೆಸ್ಟೆಡ್ ಬಟ್ ಟಯರ್ಡ್ ಫೋರ್ಸಸ್ ಅನ್ನುವಂಥದ್ದು ದೇ ಕೆನ್ ಅಟೈನ್ ಆ್ಯಂಡ್ ಮೇಂಟೈನ್ ದಿ ಆಪ್ಟಿಮಮ್ ಲೆವೆಲ್ ಆಫ್ ಪರ್ಫಾರ್ಮೆನ್ಸ್ ನೀಡೆಡ್ ಓನ್ಲಿ ಇಫ್ ದ ಟ್ರೈನಿಂಗ್ ಮತ್ತು ಮೊರಲ್ ಆಫ್ ದೇರ್ ಪರ್ಸನಲ್ ಅನ್ನುವಂಥದ್ದು ಟೇಕನ್ ಕೇರ್ ಆದಾಗ ಮಾತ್ರವೇ ಅವರು ಬೆಟರ್ ಪರ್ಫಾರ್ಮೆನ್ಸನ್ನು ನೀಡೋದಕ್ಕೆ ಸಾಧ್ಯ. ಹಾಗಾಗಿ ಒಟ್ಟಾರೆ ಲೇಖಕರು ಏನು ಹೇಳ್ತಾರೆ ಅಂತ ಅಂದರೆ
ಅವರಿಗೆ ಬೇಕಾಗುವಂಥ ರೆಸ್ಪೆಕ್ಟಿವ್ ಟ್ರೈನಿಂಗ್ಸ್ಗಳನ್ನು ನೀಡದೆ, ಸರಿಯಾದ ವೆಪನ್ಸ್ ಆ್ಯಂಡ್ ಟೆಕ್ನಾಲಜಿಯನ್ನು ಇಂಟ್ರಡ್ಯೂಸ್ ಮಾಡದೆ, ಅವರ ಕೆಲಸಗಳಿಗೆ ಹೆಚ್ಚಿನ ಕೆಲಸಗಳನ್ನು ನೀಡಿದಂಥ ಸಂದರ್ಭದಲ್ಲಿ ಆ ಒಂದು ಆಸ್ಪೆಕ್ಟ್ಸ್ಗಳನ್ನು ಅಡ್ರೆಸ್ ಮಾಡದೆ ನಾವು ಸರಿಯಾದಂಥ ರಿಸಲ್ಟ್ಸ್ಗಳನ್ನು, ಡಿಸೈರ್ಡ್ ಚೇಂಜನ್ನು ಪಡ್ಕೊಳ್ಳೋದು ಖಂಡಿತ ಸಾಧ್ಯ ಇಲ್ಲ. ಮತ್ತು ಫೀಲಿಂಗ್ ಆಫ್ ಡಿಸ್ಕ್ರಿಮಿನೇಷನ್ ಅನ್ನುವಂಥದ್ದು ರೆಗ್ಯುಲರ್ ಆರ್ಮ್ಡ್ ಫೋರ್ಸಸ್ಗಳ ನಡುವೆಯೇ ಬರ್ತಾ ಇರ್ತಕ್ಕಂಥದ್ದು ಮತ್ತೊಂದು ಸಮಸ್ಯೆ ಆಗುತ್ತೆ. ಅದನ್ನು ಹೋಗಲಾಡಿಸ್ಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಗೋಲ್ ಇನ್ ಅಬ್ಸರ್ವಿಂಗ್ ಪುಲ್ವಾಮಾ ಡೇ ಏನು ಅಂತ ಅಂದರೆ, ಇಂಥ ಒಂದು ಡಾರ್ಕ್ ಡೇ, ಕಪ್ಪು ದಿನ ಮತ್ತೊಂದು ಬರದೇ ಇರುವಂತೆ ತಡೆಯುವಂಥದ್ದು ನಮ್ಮ ಉದ್ದೇಶ ಆಗಬೇಕಾಗತ್ತೆ. ಲೆಸನ್ಸ್ ಏನೆಲ್ಲವನ್ನು ಕಲ್ತಿದ್ದೇವೆ ಅವುಗಳನ್ನು ನಾವು ಅನಲೈಸ್ ಮಾಡಬೇಕು ಮತ್ತು ಕರೆಕ್ಟಿವ್ ಮೆಷರ್ಸ್ಗಳನ್ನು ತಗೊಳ್ಬೇಕು. ಈ ಮೂಲಕ ನಾವು ಆರ್ಮಿಯನ್ನು ಸ್ಟ್ರೆಂಥನ್ ಮಾಡಬೇಕು ಅನ್ನುವಂಥದ್ದು ಒಟ್ಟಾರೆ ಈ ಒಂದು ಆರ್ಟಿಕಲ್ನ ಉದ್ದೇಶ ಆಗಿದೆ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.